ಮಾತರ್ಮೇ ಮಾತರಿಶ್ವನ್ನ ಪಿತರತುಲಗುರೋ ಭ್ರಾತರಿಷ್ಟಾಪ್ತಬಂಧೋ ಸ್ವಾಮಿನ್ ಸರ್ವಾಂತರಾತ್ಮನ್ನ ಜರಜರೈತರ್ಜನ್ಮ ಮೃತ್ಯಾಮಯಾನಾಂ. ಗೋವಿಂದೇ ದೇಹಿ ಭಕ್ತಿಂ ಸ್ವಾಮಿನ್ ಸರ್ವಾಂತರಾತ್ಮನ್ನ ಜರಜರೈತರ್ಜನ್ಮ ಮೃತ್ಯಾಮಯಾನಾಂ. ಗೋವಿಂದೇ ದೇಹಿ ಭಕ್ತಿಂ ಭವತಿ ಚ ಭಗವನ್ ಊರ್ಜಿತಾಂ ನಿರ್ನಿಮಿತ್ತಾಂ ನಿರ್ವ್ಯಾಜಾಂ ನಿಶ್ಚಲಾಂ ತದ್ಗುಣಗಣ ಬೃಹತೀಂ ಶಾಶ್ವತೀಮಾಶುದೇವ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ. ವಿಜಾನತಾಂ ಅವಿತ್ತಸ್ಯ ಮಧ್ವಸ್ಯ ಜಗತಿ ಗುರೋಃ ಪೂರ್ವಾಚಾರ್ಯಮಹಿಷ್ಠಾನಾಂ ಇಯಂ ಪ್ರಣತಿಮಾಲಿಕಾ. ಪೂರ್ಣಜ್ಞಾನಾಯ ವಿದ್ಮಹೇ ಪೂರ್ಣಾನಂದಾಯ ಧೀಮಹಿ ತನ್ನೋ ವ್ಯಾಸ ಪ್ರಚೋದಯಾತ್. ಯಾವ ತರಹದ ಬ್ರಾಹ್ಮಣರನ್ನ ಆರಿಸಬೇಕು, ಯಾವ ತರಹದ ಬ್ರಾಹ್ಮಣರು ಯಾವುದಕ್ಕೆ ಸರಿ ಹೋಗ್ತಾರೆ, ಅದಕ್ಕೆ ದೈವಯಜ್ಞಕ್ಕೆ ನೋಡಬೇಕಾಗಿಲ್ಲ, ಪಿತೃಯಜ್ಞಕ್ಕೆ ನೋಡಬೇಕು. ಯೋಚನೆ ಮಾಡಬೇಕು, ಪರೀಕ್ಷೆ ಮಾಡಬೇಕು. ಬ್ರಾಹ್ಮಣ ಪಾತ್ರಭೂತಾಚ ಶುದ್ಧಾನೈವಂ ಪಿತೃಶ್ವ್ಯಃ ಅಪೂರ್ವೋಪ್ಯಥವಾ ವಿದ್ವಾನ್ ಸಂಬಂಧೀಯೋಥಯೋ ಭವೇತ್ ತಪಸ್ವಿ ಯಜ್ಞಶೀಲೋ ವಾ ಕಥಂ ಪಾತ್ರಂ ಭವೇಚ್ಛ ಸಹ. ಅದಕ್ಕೆ ಯುಧಿಷ್ಠಿರ ಹೇಳ್ತಾನೆ, ನಮಗೆ ಗೊತ್ತಿಲ್ಲದೆ ಇರೋರನ್ನ ಕೂಡಿಸಿದ್ರೆ ಗುಣದೋಷಗಳ ಗಮನಕ್ಕೆ ಬರೋಲ್ಲ. ಅವ್ರನ್ನ ಕೂಡಿಸೋದ, ಸಂಬಂಧಿ ಅಥವಾ ಗೊತ್ತಿರೋರನ್ನ ಕೂಡಿಸೋಣಪ್ಪ, ಗೊತ್ತಿಲ್ಲದೆ ಇರೋರು ಒಂದು ಗಾದೆ ಉಂಟಲ್ಲ, ಗೊತ್ತಿಲ್ಲದೆ ಇರೋ ದೇವತೆಗಿಂತ ಗೊತ್ತಿರೋ ದೆವ್ವವೇ ಮಿಗಿಲು ಅಂತ. ಹಾಗೆ ಯಾರೋ ಗೊತ್ತಿಲ್ಲದೆ ಇರೋರನ್ನ ಕೂಡಿಸೋದಕ್ಕಿಂತ ಗೊತ್ತಿರುವವರನ್ನೇ ಕೂಡಿಸಬಹುದಲ್ಲ, ಅಥವಾ ತಪಸ್ವಿಯನ್ನ ಕೂಡಿಸಬಹುದು, ಪಿತೃಯಜ್ಞದಲ್ಲಿ ಯಜ್ಞಶೀಲನನ್ನ ಕೂಡಿಸಬಹುದು. ಅದಕ್ಕೆ ಭೀಷ್ಮಾಚಾರ್ಯರು ಹೇಳ್ತಾರೆ ನೋಡಿ, ಕುಲೀನಃ ಕರ್ಮಕೃದ್ವಿದ್ವಾನ್ ತಥಾ ಚಾಪ್ಯನೃಚಂತವಾನ್ ಹೀಮಾನ್ ಋಜುಃ ಸತ್ಯವಾದಿ ಪಾತ್ರಂ ಪೂರ್ವೇತು ತೇತ್ರಯಃ. ಜನರಲ್ಲಿ ಬಹಳ ತರದವರು, ಒಳ್ಳೆಯವರೇ ಬಹಳ ತರದವರು ಇರ್ತಾರೆ. ಒಳ್ಳೆ ಕುಲೀನ, ಒಳ್ಳೆ ಕರ್ಮವನ್ನ ಮಾಡುವವ, ಅನೃಶಂಸ, ಅತ್ಯಂತ ಮಿದು. ಎಷ್ಟು ಮಿದು ಅಂತ ಹೇಳಿದ್ರೆ ಅಷ್ಟು ಮಿದು. ಯಾರಿಗೂ ಯಾವ ತರಹದ ಬೇಜಾರನ್ನೂ ಮಾಡಲಿಕ್ಕೆ ವಲ್ಲ, ಹಿಂದೆ ಸರಿತಾನೆ. ಕುಲೀನ, ಕರ್ಮಕೃತ್, ಅನೃಶಂಸವಾನ್. ಹ್ರೀಮಾನ್, ಕೆಟ್ಟ ಕೆಲಸದಲ್ಲಿ ನಾಚಿಕೆ ಇರುವವ. ರುಜುಹು, ನೇರವಾದ ನಡೆನುಡಿ ಇರುವವ. ಸತ್ಯವಾದಿ, ಯಥಾರ್ಥವನ್ನ ಹೇಳುವವ. ಇಷ್ಟು ಈ ತರದವರು ಇರ್ತಾರೆ ಸಜ್ಜನರಲ್ಲಿ. ಅದರಲ್ಲಿ ಪೂರ್ವೇತು ತೇತ್ರಯ ಪಾತ್ರಂ, ಕುಲೀನ, ಕರ್ಮಕೃತ್, ಅನೃಶಂಸವಾನ್. ಈ ಮೂರು ಜನರನ್ನ ನಾವು ಪಾತ್ರ ಎನ್ನಬಹುದು. ಅತ್ರೇದಂ ತೃಣುಮೇ ಪಾರ್ಥ ಚತುರ್ಣಾಂ ತೇಜತಾಂ ಮತಂ ಪೃಥಿವ್ಯಾ ಕಾಶ್ಯಪಸ್ಯಾಗ್ನೇಃ
ಮಾರ್ಕಂಡೇಯಸ್ಯ ಚೈವ ಹಿ. ಈ ವಿಚಾರದಲ್ಲಿ 4 ಜನರ ಅಭಿಪ್ರಾಯವನ್ನ ಕೇಳಿ. ಒಂದು ಪೃಥಿವಿ, ಇನ್ನೊಬ್ಬ ಕಾಶ್ಯಪ, ಇನ್ನೊಬ್ಬ ಅಗ್ನಿ, ಇನ್ನೊಬ್ಬ ಮಾರ್ಕಂಡೇಯ. ಈ 4 ಜನರ ಅಭಿಪ್ರಾಯವನ್ನ ಕೇಳಿ. ಯಥಾ ಮಹಾರಣವೇ ಕ್ಷಿಪ್ತಃ ಸ್ಫೀತೋ ಲೋಷ್ಟೋ ವಿನಶ್ಯತಿ ಏವಂ ದುಶ್ಚರಿತಂ ತರವಂ ತ್ರಯೀ ನಿತ್ಯೇ ನಿಮಜ್ಜತಿ. ಭೂಮಿ ಹೇಳ್ತಾಳೆ, ಜ್ಞಾನಿಯಾದವನನ್ನ ಶ್ರಾದ್ದದಲ್ಲಿ ಕೂಡಿಸಬೇಕು. ಅಲ್ಲ, ಜ್ಞಾನಿಯಾಗಿ ಆದವನು ಅಂತ ಹೇಳಿದ ಕೂಡಲೇ ಕೆಟ್ಟ ಕೆಲಸ ಮಾಡದೇ ಇರೋನು ಅಂತ ಅರ್ಥನ? ಜ್ಞಾನ ಎಲ್ಲ ನುಂಗ್ಬಿಡತ್ತೆ ಅಂತಾರೆ. ಯಥಾ ಮಹಾರ್ಣವೇ ಕ್ಷಿಪ್ತಃ ಸ್ಫೀತೋ ಲೋಷ್ಟೋ ವಿನಶ್ಯತಿ. ಒಂದು ದೊಡ್ಡ ಮಣ್ಣಿನ ಹೆಂಟೆ, ಎಷ್ಟೇ ದೊಡ್ಡ ಗಾತ್ರದ್ದಾಗಿರಬಹುದು, ಕಡಲಿನಲ್ಲಿ ಹಾಕಿದರೆ ಒಂದು ಕ್ಷಣದಲ್ಲಿ ಪೂರ್ತಿ ಕರಗಿ ಹೋಗುತ್ತೆ. ಆ ರೀತಿ ತಥಾ ದುಶ್ಚರಿತಂ ಸರ್ವಂ, ಅವನು ಏನು ಕೆಟ್ಟ ಕೆಲಸಗಳು ಅಥವಾ ಶಾಸ್ತ್ರಕ್ಕೆ ವಿರುದ್ಧವಾದದ್ದು ಅಂತ ಏನಾದರೂ ಇದ್ರೆ ತ್ರಯೀ ನಿತ್ಯೇ ನಿಮಜ್ಜತಿ. ನಿರಂತರ ಅಧ್ಯಯನದಲ್ಲಿ ತೊಡಗಿರುವವನು, ವಿಶೇಷತಃ ವೇದಾಧ್ಯಯನದಲ್ಲಿ ತೊಡಗಿರುವವನಲ್ಲಿ ಪುಡಿ ಪುಡಿಯಾಗೋಗುತ್ತೆ. ವಾಸ್ತವಿಕವಾಗಿ ಬಹಳ ಅಧ್ಯಯನದಲ್ಲಿ ತೊಡಗಿಕೊಂಡವನಿಗೆ ಇದನ್ನು ಮಾಡ್ಲಿಕ್ಕೆ ಪುರುಸೊತ್ತೇ ಇರಲ್ಲ. ವೈರಾಗ್ಯ ಒಬ್ಬನಿಗೆ ಇದೆ ಅಂತ ಹೆಂಗ್ ತಿಳಿಯೋದು? ಜ್ಞಾನದಿಂದಲೇ ವೈರಾಗ್ಯ ಇದೆ ಅಂತ ತಿಳಿಬೇಕು. ಎಷ್ಟು ಜ್ಞಾನ ಇರುತ್ತೋ ಅಷ್ಟು ವೈರಾಗ್ಯ ಇರುತ್ತೆ. ಕಾರಣ ಏನು ಅಂದರೆ, ವೈರಾಗ್ಯ ಇಲ್ಲದೆ ಹೋದರೆ ಜ್ಞಾನ ಪಡಿಲಿಕ್ಕಾಗಲ್ಲ. ಒಂದು ಡಿಟ್ಯಾಚ್ಮೆಂಟೇ ಇಲ್ಲ ಅಂತಂದ್ರೆ ಜಗತ್ತಿನ ವಸ್ತುಗಳೊಡನೆ ಜ್ಞಾನ ಪಡಿಲಿಕ್ಕಾಗಲ್ಲ. ಯಾಕೆಂದ್ರೆ ಅದ್ರ ಹಿಂದೆ ಹೋಗ್ಬೇಕಾಗತ್ತೆ. ಪತಂಜಲಿ ಒಂದು ಮಾತು ಹೇಳ್ತಾನೆ, 1-2 ದಿವಸಕ್ಕೆ ಮಾತ್ರ ಆಹಾರ ಅಂತ ಯಾರಿರುತ್ತೆ, ಕುಂಬಿ ಧಾನ್ಯರು, ಅಲೋಲುಪಾಹ, ಲೋಭ ಇರದವರು, ಒಂದು ಜನ್ಮದಲ್ಲಿ ಏಕಸ್ಮಿನ್ ಜನ್ಮನಿ ಏಕಸ್ಮಿನ್ನೇವ ಪಾಂಡಿತ್ಯಂ ಲಭಂತೆ ಅಂತ. ಒಂದು ಸಬ್ಜೆಕ್ಟಿನಲ್ಲಿ ಥರೋ ಆಗಬೇಕು ಅಂತಂದ್ರೆ ಒಂದು ಜನ್ಮದಲ್ಲಿ ಒಂದು ಶಾಸ್ತ್ರದಲ್ಲಿ ಪಾಂಡಿತ್ಯವನ್ನು ಪಡಿತಾರೆ. ಅದು ಹೇಗಿರಬೇಕು? 2 ದಿವಸಕ್ಕಾಗುವಷ್ಟು ಆಹಾರವನ್ನ ಇಟ್ಕೊಂಡಿದ್ದಾನಷ್ಟೇ. ಉಳಿದು ನಾಳೆಗೆ ಓಕೆ, ನಾಡಿದ್ದು ಆಚೆ ನಾಡಿದ್ದು ಗೊತ್ತಿಲ್ಲ. ಅಂದ್ರೆ ಇದರ ಅಭಿಪ್ರಾಯ ಇಷ್ಟೇ ಧಾನ್ಯ ಇರಬೇಕು ಅಂತಲ್ಲ. ನಿಮ್ಮ ಮನೆಯಲ್ಲಿ ನೀವು ಪ್ರತಿ ದಿವಸವೂ ಹೋಗಿ 1 kg ಕಟ್ಟಿಸ್ಕೊಂಡು ಬನ್ನಿ ಅಂತಲ್ಲ. ಕೆಲವೊಬ್ರು ಹಾಗಿರ್ತಾರೆ. ಯಾವಾಗ ನಾನು ನೋಡಿದ್ದೇನೆ, ಪ್ರತಿ ದಿವಸವೂ ಹೋಗಿ ಅವತ್ತು 1 kg ಅಕ್ಕಿ, 500 ಗ್ರಾಮ್ ಬೇಳೆ, 500 ಗ್ರಾಮು ಇದು, ಈ ತರಹದ್ದು ತಗೊಂಡು ಬಂದು ಅಡಿಗೆ ಮಾಡುವವರನ್ನು ನೋಡಿದ್ದೇನೆ ನಾನು. ಅದರ ಅಭಿಪ್ರಾಯ 2 ದಿವಸಕ್ಕಾಗುವಷ್ಟು ಅಡುಗೆ ಅಂತಲ್ಲ, ಧಾನ್ಯ ಅಂತಲ್ಲ. ಅದರ ಬಗ್ಗೆ ಹೆಚ್ಚು ತಲೆ ಕೆಡಿಸ್ಕೊಂಡಿರಬಾರದು ಅಂತ. ಅಧ್ಯಯನ ಮಾಡುವವ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ತಾ ಕೂತ್ರೆ ಮುಂದೇನೋ, ಇನ್ನೊಂದು 5 ವರ್ಷ ಆದ್ಮೇಲೆ ಏನೋ, ಇನ್ನೊಂದು 10 ವರ್ಷ ಆದ್ಮೇಲೆ ಏನೋ ಅಂತ ತಲೆ ಕೆಡಿಸ್ಕೊಳ್ತಾ ಕೂತ್ರಂತೂ ಜ್ಞಾನ ಎಲ್ಲಿಂದ ಬರಬೇಕು? ಓಡೋಟೋಗ್ಬಿಡತ್ತೆ. ತಾತ್ಪರ್ಯ ಏನು ಅಂದ್ರೆ ಪೂರ್ಣವಾಗಿ ಅದರಲ್ಲಿ ಆಸಕ್ತನಿರಬೇಕು ಅಂತ ಅರ್ಥ. ಅವನು ತ್ರಯೀ ನಿತ್ಯ ವೇದಾಧ್ಯಯನದಲ್ಲೇ ತೊಡಗಿದವ. ಅವನ ದುಶ್ಚರಿತಗಳು ಅವನು ಪುರುಸತ್ತಿರಲ್ಲ, ಇದ್ರೂ ದೊಡ್ಡದಲ್ಲ, ಇಲ್ಲದೆ ಹೋದ್ರು ಬಹಳ ದೊಡ್ಡ ದೋಷಗಳಿರಲ್ಲ, ಸಣ್ಣ ಪುಟ್ಟ ದೋಷಗಳಿರುತ್ತೆ. ಆ ದೋಷಗಳು ಕೂಡ ಪರಿಹಾರ ಆಗಿ ಹೋಗುತ್ತೆ. ಅದರಿಂದಾಗಿ ಅವನನ್ನ ಕೂಡಿಸಬೇಕು. ಬ್ರಾಹ್ಮಣಾರಾಧನೆ ಮಾಡೋದಾದ್ರೆ ಅವನು ಮಾಡಬೇಕು ಅಂತಾರೆ. ಇದು ಯಾರು ಮತ? ಪೃಥಿವಿ, ಭೂಮಿಯ ಮತ. ಕಾಶ್ಯಪ ಸರ್ವೇ ಚ ವೇದ ಸಹ ಷಡ್ಭಿರಂಗೈ
ಸಾಂಖ್ಯಂ ಪುರಾಣಂಚ ಕುಲೇ ಚ ಜನ್ಮ ನೈತಾನಿ ತರವಾಣಿ ಗತಿರ್ಭವಂತಿ ಶೀಲವ್ಯಪೇತಸ್ಯ ನೃಪದ್ವಿಜಸ್ಯ. ಆದರೆ ಕಾಶ್ಯಪರ ಮಾತು ಬೇರೆ. ಎಂತಹ ಬ್ರಾಹ್ಮಣರನ್ನ ಆರಾಧನೆ ಮಾಡಬೇಕು ಅಂದರೆ ವೇದಗಳಿರಬಹುದು, 6 ಅಂಗಗಳು ಗೊತ್ತಿರಬಹುದು, ಸಾಂಖ್ಯ ಗೊತ್ತಿರಬಹುದು, ಪುರಾಣ ಗೊತ್ತಿರಬಹುದು, ಒಳ್ಳೆ ಕುಲದಲ್ಲಿ ಹುಟ್ಟಿರಬಹುದು. ಆದರೆ ಶೀಲವೇ ಇಲ್ಲ ಅಂದ್ರೆ ಏನ್ ಪ್ರಯೋಜನ? ಬುಕ್ಕಿಶ್ ನಾಲೆಜ್ ಇದೆ, ವೇದ ಫಸ್ಟ್ ಕ್ಲಾಸ್ ಆಗಿ ಹೇಳ್ತಾನೆ, 6 ಅಂಗಗಳೂ ಗೊತ್ತು, ಸಾಂಖ್ಯಶಾಸ್ತ್ರವೂ ಗೊತ್ತು, ಒಳ್ಳೆ ಪುರಾಣವೂ ಗೊತ್ತು, ಒಳ್ಳೆ ಕುಲದಲ್ಲಿಯೂ ಹುಟ್ಟಿದಾನೆ. ಆದರೆ ಶೀಲ, ಒಳ್ಳೆ ಕ್ಯಾರೆಕ್ಟರ್ ಇಲ್ಲ. ಅದರಿಂದಾಗಿ ಇದೆಲ್ಲ ಇದ್ದು ಶೀಲ ಇರುವವನನ್ನ ಬ್ರಾಹ್ಮಣ ಅಂತ ಆರಾಧನೆ ಮಾಡಬೇಕು ಅಂತ ಕಾಶ್ಯಪರು. ಅಧೀಯಾನ ಪಂಡಿತಂ ಮನ್ಯಮಾನಃ ಯೋ ವಿದ್ಯೆಯಾಹಂತಿ ಯಚ ಪರೇಚಾಂ ಬ್ರಹ್ಮನ್ ತತೇನ ಲಭತೆ ಬ್ರಹ್ಮವಧ್ಯಾಂ ಲೋಕಾಸ್ತಸ್ಯ ಶಂತವಂತೋ ಭವಂತಿ. ಆಗ ಅಗ್ನಿ ಹೇಳ್ತಾನೆ, ಇಲ್ಲ ಅಧ್ಯಯನ ಮಾಡಿದವ ಅಂತ ಹೇಳಿ ಇರುತ್ತೆ. ಪಂಡಿತಂ ಮನ್ಯಮಾನ, ಅಧ್ಯಯನ ಮಾಡಿರ್ತಾನೆ, ನಾನು ಪಂಡಿತ ಅಂತ ಅಂದುಕೊಂಡು ತನ್ನ ವಿದ್ಯೆಯಿಂದ ಬೇರೆಯವರ ಯಶಸ್ಸನ್ನ ನಾಶ ಮಾಡಲಿಕ್ಕೆ ಅಂತಾನೆ ಇರ್ತಾನೆ. ಬೇರೆಯವರ ಕೀರ್ತಿಯನ್ನು ನಾಶ ಮಾಡೋದು, ಒರಟಾದ ಮಾತನಾಡಿ ಅವರ ಮನಸ್ಸನ್ನು ಕುಗ್ಗಿಸಿ ಬಿಡೋದು, ಟಾಂಟುಗಳನ್ನು ಹೊಡೆದು ಅವರನ್ನು ನೋಯುವಂತೆ ಮಾಡೋದು, ಉಗ್ರವಾಗಿ ಖಂಡನೆ ಮಾಡೋದು. ಅವನನ್ನು ಮಾತ್ರ ಬ್ರಾಹ್ಮಣ ಅಂತ ಆರಾಧನೆ ಮಾಡಬೇಡಿ. ಯಾಕೆಂದ್ರೆ ಬೇರೆಯವರ ಮಾನ ತೆಗೆಯೋದ್ರಲ್ಲೇ ಅವನಿಗೆ ಆಸಕ್ತಿ ಅಂತಾರೆ. ಅವನಿಗೆ ಬ್ರಹ್ಮಹತ್ಯಾ ಪಾಪ ಉಂಟು. ಯಾಕೆಂದ್ರೆ ಒಳ್ಳೆಯವರ ಮನಸ್ಸನ್ನು ನೋಯಿಸ್ತಾನೆ. ತೀವ್ರವಾಗಿ ಮಾತನಾಡ್ತೇನೆ ಅಂತ ಸ್ಟ್ರೈಟ್ ಫಾರ್ವರ್ಡ್ ಅಂತ ಭ್ರಮಿಸಿ ಬಹಳ ಒರಟಾಗಿ ಮಾತಾಡ್ಬಿಡೋದು. ಯಾರು ಮಾರ ಲೈಸೆನ್ಸ್ ಕೊಟ್ರು ನಿನಗೆ? ಲೋಕಾಸ್ತಸ್ಯ ಶಂತವಂತೋ ಭವಂತಿ, ಅಂತಹವನ ಲೋಕ ಅಂತವಂತೋ ಭವಂತಿ. ಅವನ ವಿದ್ಯೆಯ ಫಲ ಸ್ವರ್ಗಕ್ಕೆ ತಗೊಂಡೋಗ್ಬೋದು, ಮತ್ತೆ ಅಲ್ಲಿಂದ ಮುಂದೆ ಹೋಗಲ್ಲ. ಅದರಿಂದಾಗಿ ವಿದ್ವಾಂಸನಾಗಿರಬೇಕು, ಮಿದುವಾದ ನಡೆ ಇರಬೇಕು, ಬೇರೊಬ್ಬರನ್ನು ನೋಯಿಸದಂತಹ ನಾಜೂಕುತನ ಇರಬೇಕು. ಅಂಥವರನ್ನ ಬ್ರಾಹ್ಮಣ ಅಂತ ಆರಾಧನೆ ಮಾಡಿ. ಯಾಕೆಂದ್ರೆ ಅದು ಬಹಳ ಮುಖ್ಯ. ಹಿಂದೆಯೂ ಕೂಡ ಆದಿಪರ್ವದಲ್ಲಿ ಯಯಾತಿಯನ್ನ ಕೇಳ್ತಾನೆ, ನಿನ್ನ ಯಶಸ್ಸಿನ ರಹಸ್ಯ ಏನು ಅಂತ. ಅದಕ್ಕೆ ಯಯಾತಿ ಹೇಳ್ತಾನೆ, ಬಹಳ ತೀವ್ರವಾಗಿ ಮಾತನಾಡಬಾರದು, ಒಬ್ಬರ ಮರ್ಮಕ್ಕೆ ತಾಗುವ ಹಾಗೆ, ಆ ಮಾತಿನ ಪೆಟ್ಟು ಅವರಿಗೆ ಹಗಲು ರಾತ್ರಿ ಕಾಡುವಂತೆ ಆ ಒರಟು ಮಾತನ್ನು ಆಡಬಾರದು ಅಂತ. ಆ ಮಾತನಾಡ್ಲಿಕ್ಕೆ ಏನು ಕಷ್ಟ ಏನಿಲ್ಲ, ಪ್ರತಿಯೊಬ್ಬರದು ಏನೋ ಒಂದು ದೌರ್ಬಲ್ಯ ಇದ್ದೇ ಇರುತ್ತೆ, ಅದನ್ನು ತೆಗೆದು ಆಡ್ಬಿಟ್ರೆ ಮುಗಿದೋಯ್ತು. ಏನೋ ಒಂದು ತೆಗೆದು ಆಡಿದ್ರೆ ಮುಗಿದೋಯ್ತು. ಹಗಲು ರಾತ್ರಿ ಒದ್ದಾಡಬೇಕು ಅದನ್ನ ಇಟ್ಕೊಂಡು. ಹಾಗೆ ಅಧ್ಯಯನ ಮಾಡಿದವನು ತನ್ನ ವಿದ್ಯೆಯನ್ನ ಬೇರೆಯವರನ್ನು ನೋಯಿಸಲಿಕ್ಕೆ ಬಳಸುವವ ಅವನನ್ನ ಬ್ರಾಹ್ಮಣ ಅಂತ ಆರಾಧಿಸಬೇಡಿ ಅಂತ ಹೇಳಿ ಅಗ್ನಿ ಹೇಳ್ತಾನೆ. ಮಾರ್ಕಂಡೇಯ ಅಶ್ವಮೇಧ ಸಹಸ್ರಂಚ ಸತ್ಯಂಚ ತುಲಯಾಧೃತಂ ನಾಭಿಜಾನಾಮಿ ಯಜ್ಞಂತು ಸತ್ಯಸ್ಯಾರ್ಧಮವಾಪ್ನುಯಾತ್. ಮಾರ್ಕಂಡೇಯರೇನು ಹೇಳ್ತಾರೆ? 1000 ಅಶ್ವಮೇಧ ಮತ್ತೆ ಯಥಾರ್ಥ ಜ್ಞಾನಪೂರ್ವಕವಾದ ನಡವಳಿಕೆ ಎರಡನ್ನೂ ಕೂಡ ತಕ್ಕಡಿಯಲ್ಲಿ ತೂಗಿದ್ರೆ ಬಹಳ ಕಷ್ಟಪಟ್ಟು ಮಾಡಿರುವ ಯಜ್ಞ ಅನ್ನೋದು ಯಥಾರ್ಥ ಜ್ಞಾನಸಹಿತವಾದ ನಡವಳಿಕೆಯ ಅರ್ಧ ಭಾಗವೂ ತೂಗೋಲ್ಲ. ಈ ರೀತಿ ಹೇಳಿ ಹೊರಟರು. ಅದರಿಂದಾಗಿ ಯಾವ ಬ್ರಾಹ್ಮಣರನ್ನು ಆರಾಧನೆ ಮಾಡಬೇಕು?
ನಮಗೆ ಈ ನಾಲ್ಕೂ ಬೇಕು. ವೇದನಿಷ್ಠನಾಗಿರಬೇಕು, ವೈದುಷ್ಯ ಇರಬೇಕು, ಶೀಲ ಕ್ಯಾರೆಕ್ಟರ್ ಇರಬೇಕು, ಬೇರೆಯವರನ್ನು ಭಂಗಿಸಿ ಅವಮಾನ ಮಾಡಬಾರದು, ನನ್ನಿಯ ನಡವಳಿಕೆ, ನಾಲ್ಕನ್ನೂ ಇಟ್ಕೊಳ್ಬೇಕು. ಈ ರೀತಿಯಾಗಿ ಬ್ರಾಹ್ಮಣರನ್ನು ಆರಾಧನೆ ಮಾಡಬೇಕು. ಅಂದರೆ ಪರೀಕ್ಷಿಸಲೇಬೇಕು. ನಿಮ್ಮ ಸಂಬಂಧಿಕರೋ ಅಲ್ವೋ ಅನ್ನೋದು ಸಂಬಂಧವೇ ಇಲ್ಲ. ನಮ್ಮ ಸಂಬಂಧಿಕರಲ್ಲಿ ಈ ಒಳ್ಳೆಯ ಗುಣ ಇದ್ರೆ ಲೆಕ್ಕಿಸಬಾರದು ಅಂತಾನೆ, ಅಥವಾ ಬೇರೊಬ್ಬರಲ್ಲಿ ಒಳ್ಳೆಯ ಗುಣ ಇದ್ರೆ ಇಲ್ಲ ನಾವು ತಗೊಳ್ಳೋದೇ ಇಲ್ಲ ಅಂದ್ರೆ ಏನರ್ಥ? ಗುಣಗ್ರಾಹಿಗಳಾಗಬೇಕು. ತಾತ್ಪರ್ಯ ಏನಂದ್ರೆ ಗುಣಗ್ರಾಹಿಗಳಾಗಬೇಕು. ಗುಣ ಎಲ್ಲಿರುತ್ತೋ ಅಲ್ಲಿ ಮಣೆಯಬೇಕು. ಇದು ವಾಸ್ತವವೇ ವಿನಃ ನಮ್ದೊಂದು ಸರ್ಕಲ್ ಇದೆ, ಅಲ್ಲಿ ಮಾತ್ರ ನಾವು ಒಪ್ಪೋದು, ಅವ್ರು ಹೇಳಿದ್ದನ್ನು ಮಾತ್ರ ಕೇಳೋದು, ಈ ತರಹ ಯಾವತ್ತಿಗೂ ತತ್ವ ಜಿಜ್ಞಾಸುವಾದವನು ಫಿಕ್ಸ್ ಆಗಬಾರ್ದು. ನಮ್ಮ ಆಚಾರ ಹೇಳಿ ಯಾರ ಒಪ್ಕೊಳ್ತೀನಿ ಅಲ್ಲ ಮಾರಾಯರೆ. ಯುಕ್ತಿಯುಕ್ತವಾದ, ಯೋಗ್ಯವಾದ, ಸಾರಭೂತವಾದ ಮಾತು ಯಾರು ಹೇಳಿದ್ರು ಒಪ್ಕೊಳ್ಳಿ. ಸರ್ವಾಂಗೀಣವಾದ ಯೋಚನೆ ಎಲ್ಲಿದ್ರೂ ಒಪ್ಕೊಳ್ಬೇಕು. ಈ ರೀತಿಯಾಗಿ 4 ಜನ ನುಡಿದು ಹೊರಟರು. ಯುಧಿಷ್ಠಿರ ಕೇಳ್ತಾನೆ, ಯದಿದಂ ಬ್ರಾಹ್ಮಣಾಲೋಕೆ ವ್ರತಿನೋ ಭುಂಜತೆ ಹವಿಹಿ ಭುಕ್ತಂ ಬ್ರಾಹ್ಮಣ ಕಾಮಾಯ ಕಥಂ ತತ್ಸುಕೃತಂ ಭವೇತ್. ಅದಕ್ಕೆ ಯುಧಿಷ್ಠಿರ ಕೇಳ್ತಾನೆ, ಅಜ್ಜ ಯಾರನ್ನು ಆರಾಧನೆ ಮಾಡಬೇಕು ಅಂತ ಗೊತ್ತಾಯಿತು, ಆದರೆ ಈ ಥರದವರು ಸಿಗ್ತಾರಾ ಎಲ್ಲರಿಗೂ? ಅದೃಷ್ಟತೋಯೇ ರಾಜೇಂದ್ರ ಬ್ರಾಹ್ಮಣ ವೇದ ಪಾರಗಾಹ ಭುಂಜತೆ ಬ್ರಹ್ಮ ಕಾಮಾಯ ವ್ರತಲುಪ್ತಾ ಭವಂತಿತೇ. ಸಾಮಾನ್ಯವಾಗಿ ವೇದ ಪಾರಂಗತರಾದವರು ಬೇರೆಯವರ ಮನೆಯಲ್ಲಿ ಊಟ ಮಾಡೋದು ಕಷ್ಟ. ಊಟ ಮಾಡ್ತಾರೆ ಅಂದರೆ ವ್ರತಲೋಪ ಮಾಡ್ಕೊಳ್ಳಿಕ್ಕೆ ಒಪ್ಕೊಂಡಿದ್ದಾರೆ ಅಂತ ಅರ್ಥ. ವ್ರತಲೋಪ ಮಾಡ್ತಾರೆ ಅಂತಂದ್ರೆ ಅವನ ಅದೃಷ್ಟ. ಎಲ್ಲರಿಗೂ ಸಿಗಲ್ಲ. ಅದರಿಂದಾಗಿ ಸಜ್ಜನರ ಸಹವಾಸ ನಾವು ಅದಕ್ಕಾಗಿ ಹಾತೊರೆಯಬೇಕು. ಯುಧಿಷ್ಠಿರ ಅನೇಕಾಂತಂ ಬಹುದ್ವಾರಂ ಧರ್ಮಮಾಹುರ್ಮನೀಚಿಣಃ ಕಿನ್ನಿಮಿತ್ತಂ ಭವೇತ್ ತತ್ರ ತನ್ಮೇ ಬ್ರೂಹಿ ಪಿತಾಮಹ. ಅದಕ್ಕೆ ಯುಧಿಷ್ಠಿರ, ಹಾಗಾದರೆ ಧರ್ಮದ ನಿಶ್ಚಿತ ನೆಲೆ ಯಾವುದು? ಅಜ್ಜ, ಧರ್ಮ ಒಂತರಹ ಇಲ್ಲ. ಒಳಗಡೆಯ ಸಂಪತ್ತು ಬೇಕೋ ಹೊರಗಡೆಯ ಸಂಪತ್ತು ಬೇಕೋ? ಒಳಗಡೆ ಹೊರಗಡೆಯ ಸಂಪತ್ತು ಎರಡೂ ಮಿಕ್ಸಪ್ ಆಗಿರಬೇಕೋ? ವ್ರತ ಇರಬೇಕೋ ವ್ರತ ಇರಬಾರ್ದು? ಜ್ಞಾನ ಇರಬೇಕೋ ಕರ್ಮ ಇರಬೇಕೋ? ಕರ್ಮಜ್ಞಾನಗಳು ಎರಡೂ ಇರಬೇಕೋ? ಅನೇಕಾಂತಂ ಬಹುದ್ವಾರಂ, ಒಂದು ನಿಶ್ಚಯ ಇಲ್ಲ. ಯಾವುದನ್ನು ಮಾಡಿದ್ರೆ ಧರ್ಮ, ಒಂದು ಆಯ್ಕೆ ಇಲ್ಲ. ಇದು ಧರ್ಮ. ಈಗ ಧರ್ಮ ಏನು ಅಂತ ಹೇಳಿ ಅವರೊಂದು ಕಾನ್ಸ್ಟಿಟ್ಯೂಷನ್ ಮಾಡ್ಕೊಂಡಿದ್ದಾರೆ. ಅಬ್ರಾಮಿಕ್ ರಿಲಿಜನ್ ಅವರು ಇದು ಧರ್ಮ, ಮುಗಿದೋಯ್ತು. ನೀವು ಪಶ್ಚಿಮಕ್ಕೆ ತಿರುಗಬೇಕು ಅಷ್ಟೆ. ಪಶ್ಚಿಮಕ್ಕೆ ಹೋದ್ರೂ ಪಶ್ಚಿಮಕ್ಕೆ ತಿರುಗಬೇಕು ನೀವು. ಈ ತರಹ ಅವ್ರದ್ದು ತಲೆ ಖರ್ಚು ಮಾಡಲಿಕ್ಕಿಲ್ಲ. ವಾಸ್ತವಿಕವಾಗಿ ರಿಲಿಜನ್ಗಳಲ್ಲಿ ತಲೆ ಖರ್ಚು ಮಾಡಲಿಕ್ಕಿಲ್ಲ. ಒಪ್ಕೋಬೇಕಷ್ಟೆ. ಆದರೆ ಧರ್ಮದ ವಿಚಾರದಲ್ಲಿ ಹಾಗಿಲ್ಲ. ಬ್ಲೈಂಡ್ ಆಗಿ ಒಪ್ಕೊಳ್ಳಿಕ್ಕಿಲ್ಲ.
ಅದರಿಂದಾಗಿ ಧರ್ಮಕ್ಕೆ ಬಹುದ್ವಾರ, ಬಹಳ ಬಾಗಿಲುಗಳು ಕಾಣುತ್ತೆ. ಭಾರತದಲ್ಲಿ ಅವರು ಬಂದರೆ ಭಾರತೀಯರು ದೇವಾಲಯದ, ದೊಡ್ಡ ದೇವಾಲಯದ ಒಂದು ಹೊಸ್ತಿಲು, ಅದಕ್ಕೆ ನಮಸ್ಕಾರ ಮಾಡಿ ದಾಟ್ಲಿಕ್ಕಾಗದೆ ಹೋದ್ರೆ ಅದನ್ನು ಹತ್ಕೊಂಡು ಹೋಗ್ತಾರೆ. ಇವ್ರಿಗೆ ತಲೆ ಕೆಟ್ಟೋಗ್ಬಿಡುತ್ತೆ. ಹೊಸ್ತಿಲ್ ದೇವರ ಹಾಗಾದ್ರೆ, ದೇವರಾದ್ರೆ ತುಳಿದ್ರು ಯಾಕೆ? ಚಿಕ್ಕವನಿರ್ತಾನೆ ನಮಗಿಂತ, ಕಾಲ್ ತಾಗ್ಬಿಟ್ರೆ ಅವನ ಕಣ್ಣು ಒತ್ಕೊಳ್ತೀವಿ. ಚಿಕ್ಕವ್ರಿಗೆ ನಮಸ್ಕಾರ ಮಾಡ್ತಾರ, ಅವನು ಬುದ್ಧಿವಾದನ ಹೇಳ್ತಾರ. ಆಮೇಲೆ ಅದು ಏನು ಅಂತ ಭಾರತೀಯರ ಧರ್ಮದ ಚಿಂತನೆ ಏನು ಅನ್ನೋದೇ ಗೊತ್ತಾಗೋಲ್ಲ. ಎಕ್ಸ್ಪ್ಲೇನ್ ಮಾಡ್ಲಿಕ್ಕೂ ಬಹಳ ಕಷ್ಟ ಇದೆ. ಗಾಡಿಗೆ ನೀವು ಬೆಳಗುತ್ತೀರಾ ಆರತಿಯನ್ನ, ಅದು ಆಯುಧವೇ? ಆಯುಧ ಪೂಜೆ ಅಂತ ಇರುವುದು. ಅಡುಗೆ ಮನೆಯ ಕತ್ತಿ, ಚಾಕು, ಈಳಿಗೆ ಮಣೆ ಎಲ್ಲದಕ್ಕೂ ತೊಳೆದು ನಾಮ ಹಚ್ಚಿ ಇಟ್ಟುಬಿಟ್ಟಿರ್ತಾರೆ. ಗಾಡಿ ಆಯುಧನ ಹಾಗಾದ್ರೆ? ಈಳಿಗೆ ಮಣೆ, ಕತ್ತಿ, ಅಲ್ಲಿ ತರಕಾರಿ ಕತ್ತರಿಸೋ ಚಾಕು, ಇವುಗಳೆಲ್ಲ ಧರ್ಮವೇ? ದೇವರೇ? ಅಲ್ಲ. ಅದು ಹೆಂಗೆ ಅಂತ, ಅದಕ್ಕೆಲ್ಲ ಮಂಗಳಾರತಿ ಮಾಡ್ತೀರಾ, ದೇವರು ಮಾಡೋದನ್ನೇ ಅದಕ್ಕೂ ಮಾಡ್ತೀರಾ, ಆದ್ರೆ ದೇವರಲ್ಲ ಅಂತೀರಾ. ಅದು ಹೆಂಗದು? ಇದು ಬೇರೆಯವ್ರಿಗೆ ಅರ್ಥ ಆಗಲ್ಲ. ನಮಗೊಂದು ಖಾತ್ರಿ ಏನು, ಅನೇಕಾಂತಂ ಬಹುದ್ವಾರಂ ಧರ್ಮ ಮಾಹುಹು. ಧರ್ಮ ಅನ್ನೋದು ಒಂದು ರೀತಿಯಾಗಿ ಇದಮಿತ್ತಂ ಅಂತ ತೋರಿಸ್ಲಿಕ್ಕೆ ಬರಲ್ಲ. ಇದು ಧರ್ಮ, ಒಬ್ಬ ವ್ಯಕ್ತಿಯನ್ನು ತೋರಿಸುವ ಹಾಗೆ, ಒಂದು ಮರವನ್ನು ತೋರಿಸುವ ಹಾಗೆ ಇದು ಧರ್ಮ ಅಂತ ಹೇಳಿಕ್ ಬರಲ್ಲ. ಧರ್ಮದ ಬೇರೆ ಬೇರೆ ಆಯಾಮಗಳು ಮನಸ್ಸಿನಲ್ಲಿ ನುಗ್ಗಿ ಅವರು ನಮಗೆ ಬಹಳ ದೊಡ್ಡ ವಿದ್ವಾಂಸರು ಒಬ್ಬರು ಇದ್ರು. ಅವರು ಬಹಳ ದೊಡ್ಡ ವಿದ್ವಾಂಸರು, ಮಾತು ಅಷ್ಟು ಇರಲಿಲ್ಲ ಅವರಿಗೆ. ಅಲ್ಲ, ಅವರು ಇನ್ನೂ ಇದ್ದಾರೆ, ಬಹಳ ದೊಡ್ಡ ವಿದ್ವಾಂಸರು. ಅವರು ಮಕ್ಕಳಿಗೆ ಅವ್ರನ್ನ ಕಂಡ್ರೆ ಭಯ, ಗೌರವ ಮಿಶ್ರಿತವಾದ ಭಯ. ಇವತ್ತಿಗೂ ನಾವು ಕೂಡ ಅವ್ರ ಹೆಸರು ಹೇಳಿದ್ರೆ ಇವತ್ತಿಗೂ ಎದ್ದು ನಿಂತು ಬಿಡ್ತೀನಿ ನಾನು. ಅವರಿಗೆ ಗಂಡು ಮಕ್ಕಳಾಗಲಿಲ್ಲ. ಎಲ್ಲ ಮಾಣಿಗಳಿಗೆ ಬುದ್ಧಿ ಕಲಿದೇ ಹೋದ್ರೆ ಅವರು ಹೊಡಿತಾ ಇದ್ರು. ಶಿಕ್ಷೆ ಕೊಡ್ತಾ ಇದ್ರು. ಯಾಕೆ ಅಂದ್ರೆ ಅವರು ಅಧ್ಯಾಪಕರು, ಪಾಠ ಕಲಿಸುವವರು, ಶಿಕ್ಷೆ ಕೊಡ್ತಾ ಇದ್ರು. ಅವರು ತಮ್ಮ ಬಳಿಯಲ್ಲಿ ಪಾಠ ಕೇಳುವ ಪುಟ್ಟ ಹುಡುಗರಿಗೆ ಸ್ಕಂದ ಷಷ್ಠಿ ದಿವಸ ನಮಸ್ಕಾರ ಮಾಡ್ತಾ ಇದ್ರು. ಅವ್ರು ಹೇಳ್ತಾ ಇದ್ರು, ಈ ಒಂದು ಅಧ್ಯಾಪಕ ಆಗಿಬಿಟ್ಟಿದ್ದೇನೆ ನಾನು ಬಹಳ ಚಿಕ್ಕ ಹುಡುಗರಿಗೆ ಪಾಠ ಕಲಿಸಬೇಕಾದ್ದು ನನ್ನ ಹೊಣೆ, ಆದ್ದರಿಂದಾಗಿ ನಾನು ಅವ್ರಿಗೆ ಪೆಟ್ಟು ಕೊಡಬೇಕಾಗತ್ತೆ. ಆದರೆ ಮಾಣಿಗಳಿಗೆ ಪೆಟ್ಟು ಕೊಟ್ಟದ್ರಿಂದ ನನಗೆ ಗಂಡು ಮಕ್ಕಳಾಗಲಿಲ್ವೋ ಏನೋ ಅಂತ. ಈ ಒಂದು ಯಾಕೆ ಈ ರೀತಿ ಬಂತು, ಇದನ್ನ ನೀವು ರಿಲಿಜನ್ ರೀತಿಯಲ್ಲೇ ಅರ್ಥ ಮಾಡ್ಕೊಳ್ಳಿಕ್ಕಾಗಲ್ಲ. ಇದನ್ನ ಅವ್ರ ಇಡೀ ವರ್ತನೆಯನ್ನ ನೀವು ರಿಲಿಜನ್ ರೀತಿಯಲ್ಲಿ ಅರ್ಥ ಮಾಡ್ಕೊಳ್ಳಿಕ್ಕಾಗಲ್ಲ. ಭಾರತೀಯರ ಧರ್ಮದ ಹಿನ್ನೆಲೆಯಲ್ಲೇ ಅರ್ಥ ಮಾಡ್ಕೊಳ್ಬೇಕು, ಹಾಗಾಗತ್ತೆ. ಅದರಿಂದಾಗಿ ಯುಧಿಷ್ಠಿರ ಕೇಳ್ತಾನೆ, ಅನೇಕಾಂತಂ, ಒಂದು ನಿರ್ಣಯ ಅಂತ ಇಲ್ಲ, ಅಂತ ಅಂದ್ರೆ ನಿರ್ಣಯ. ಬಹುದ್ವಾರಂ, ಈ ಧರ್ಮಕ್ಕೆ ಬಹಳ ಬಾಗಿಲುಗಳಿವೆ.
ಯಾಕೆ ಹೀಗೆ? ಧರ್ಮಕ್ಕೆ ಒಂದು ಖಚಿತವಾದ ಲಕ್ಷಣ ಇಲ್ವಾ? ಧರ್ಮ ಅಂದ್ರೆ ಏನು? ಅವ್ರು ಬಹಳ ಧಾರ್ಮಿಕರಪ್ಪ ಅಂತಂದ್ರೆ ಏನು ಅಂತ ಆಶ್ಚರ್ಯ ಆಗಬೇಕು ನಮಗೆ. ಅವ್ರು ಯಾವುದೋ ಒಂದು ನಿಯಮಿತವಾದ ಪದ್ಧತಿ ಹಾಕೊಂಡು ಬಾಳ್ತಾ ಇರ್ತಾರೆ. ಹಾಗಾದ್ರೆ ಧರ್ಮ ಅಂದ್ರೆ ನಿಶ್ಚಿತವಾಗಿ ಏನನ್ನ ಹೇಳಬಹುದು ಅದನ್ನ ಹೇಳಿ ಅಂತ ನಾವು ಎಲ್ಲರ ಕಿವಿ ತೆರ್ಕೊಂಡು ಇರುತ್ತೆ. ಧರ್ಮ ಅಂದ್ರೆ ಏನು? ನಮಗೆ ಬಾಹ್ಯಾಚರಣೆ ಮುಖ್ಯ. ಧರ್ಮ ಅಂದ್ರೆ ಅವ್ರು ಬಹಳ ಧಾರ್ಮಿಕರು ಅಂದ್ರೇನು, ಹೊರಗಡೆಯ ಆಚರಣೆ ಬಹಳ ಮುಖ್ಯ ಅಂತ ಅವ್ರಿಗೆ. ಆದ್ರೆ ಧರ್ಮ ಅಂದ್ರೆ ಏನು ಅಂದ್ರೆ ಭೀಷ್ಮರು ಬಹಳ ವಿಚಿತ್ರವಾದ ಉತ್ತರ ಕೊಡ್ತಾರೆ. ಅಹಿಂಸಾ ಸತ್ಯಮಸ್ತೇಯಂ ಆನೃಶಂಸ್ಯಂ ದಮಶಮಃ ಆರ್ಜವಂ ಚೈವ ರಾಜೇಂದ್ರ ನಿಶ್ಚಿತಂ ಧರ್ಮ ಲಕ್ಷಣಂ. ಹಿಂಸೆ ಮಾಡದೇ ಇರೋದು ಸತ್ಯ, ಯಥಾರ್ಥ ಜ್ಞಾನದ ಎಕ್ಸ್ಪ್ರೆಷನ್. ಋತಂ ತು ಮಾನಸಂ ಜ್ಞಾನಂ. ಯಥಾರ್ಥವಾದ ಮನಸ್ಸಿನ ಜ್ಞಾನ ಏನಿದೆ ಅಂದ್ರೆ ಮನಸ್ಸಿನಲ್ಲಿ ಮೂಡುವ ಆಲೋಚನೆ ಅದು ಋತ. ಸತ್ಯಂ ತದ್ವಾಚಿಕಂ ಸ್ಮೃತಂ ಅಂತ. ಅದು ಹೊರಗಡೆ ಬಂದಾಗ ಅದು ಸತ್ಯ ಆಗತ್ತೆ. ಒಳಗಡೆಯ ಯಥಾರ್ಥವಾದ ಅರಿವೇ ಹೊರಗಡೆ ಬಂದಾಗ ಅದು ಸತ್ಯ ಆಗತ್ತೆ. ಅದು ಸತ್ಯ. ಸತ್ಯ ಅಂದ್ರೆ ನನಗೇನು ಖಂಡಿತ ಹೇಳ್ಬಿಡ್ತೀನಿ, ಹಿಂದೆ ಮುಂದೆ ಯೋಚನೆ ಮಾಡಲ್ಲ ಅಲ್ಲ. ನಿಮಗೆ ಸತ್ಯದ ಬಗ್ಗೆ ಹೇಳಬೇಕು ಅಂತಂದ್ರೆ ರಾಮನ ನಡವಳಿಕೆ ಹೇಗಿರುತ್ತೆ ಅಂತ. ರಾಮ ಬಂದ, ದಶರಥನಿಗೆ ಅನುಮತಿ ಕೇಳಬೇಕು. ಅಲ್ಲಿ ಎಷ್ಟು ಸೂಕ್ಷ್ಮವಾಗಿರುತ್ತದೋ. ಹೋಗು ಅಂತ ಕೈ ಹೇಳಿದ್ದನ್ನು ಇವನು ಕೇಳಿದ್ದಾನೆ ದಶರಥ. ಹೋಗ್ತೇನೆ ಅಂತ ಅವನು ಹೇಳಿದ್ದನ್ನು ಕೇಳಿದ್ದಾನೆ. ಹೇಗೆ ಅನುಮತಿ ಕೇಳಬೇಕು ರಾಮ? ಅಪ್ಪ, ಕಾಡಿನಲ್ಲಿ ವಿಹಾರಕ್ಕೆ ಹೋಗಬೇಕು ಅಂತ ಬಯಸ್ತಾ ಇದ್ದೇನೆ, ಅನುಮತಿ ಕೊಡಿ. ನೀವೇ ಹೇಳಿದ್ರಲ್ಲ ಹೋಗು ಅಂತ, ಹೋಗ್ತಾ ಇದ್ದೀನಿ ಅನ್ಲಿಲ್ಲ. ಸತ್ಯ ಅದು ಸತ್ಯ. ಅವನು ಸತ್ಯ ಹೇಳಿಲ್ಲ, ಇವನು ಹೋಗ್ಬೇಕು ಅಂತ ಹೋಗಿದ್ನ? ಇಲ್ಲ. ಸತ್ಯ ಹಾಗಿರುತ್ತೆ. ಅದರಿಂದ ಬಹಳ ಸೂಕ್ಷ್ಮ ಸಂಗತಿಗಳು. ಅದರಿಂದಾಗಿ ಸತ್ಯ. ನನ್ನ ಜೊತೆಗೆ ಇವರು ಕೂಡ ಬರ್ತೀನಿ ಅಂತ ಇದ್ದಾರೆ. ಅದರಿಂದಾಗಿ ನೀವು ಅದನ್ನ ಒಪ್ಪಿಕೊಳ್ಳಬೇಕು. ಅದರಿಂದಾಗಿ ಅಹಿಂಸಾ ಅನ್ನೋದೊಂದು ಲಕ್ಷಣ ಧರ್ಮದ್ದು. ಸತ್ಯ ಅನ್ನೋದೊಂದು ಲಕ್ಷಣ. ಇದರಲ್ಲಿ ಒಂದೊಂದಿದ್ರೂ ಆಲ್ಮೋಸ್ಟ್ ಧಾರ್ಮಿಕರೇ. ಸಾಮಾನ್ಯ ಇದೆಲ್ಲವೂ ಇರಬೇಕು ಅಂತಾನೆ ಇರುತ್ತೆ. ಅಸ್ತೇಯ, ಕಳ್ಳತನ ಮಾಡ್ಬಿಟ್ಟು ಸತ್ಯ ಹೇಳ್ತೀನಿ ಅಂದ್ರೆ ಏನು ಆಗೋದೇ ಇಲ್ಲ. ಅದು ಅವನು ಚಿಕ್ಕಂದಿನಲ್ಲಿ ನಾನು ಒಂದು ಕಥೆ, ಒಬ್ಬ ಇದ್ದ, ಅವನು ಉಪ್ಪು ಮಾತ್ರ ಹಾಕಿಸ್ಕೊತಾ ಇರಲಿಲ್ಲ. ಯಾಕೆ ಅಂದ್ರೆ ಅವನು ಕೇಳಿದ್ರ ಪ್ರಕಾರ ಉಪ್ಪು ತಿಂದ ಮನೆಗೆ 2 ಬಗೆಯ ಬೇಡ. ಉಪ್ಪು ತಿನ್ನಲ್ಲ, ಕಳ್ಳತನ ಮಾಡ್ಲಿಕ್ಕೆ ಲೈಸೆನ್ಸ್. ಕಳ್ಳತನ ಮಾಡ್ಲಿಕ್ಕೆ ಲೈಸೆನ್ಸ್. ಐ ಹ್ಯಾವ್ ಸ್ಟೀಲಿಂಗ್ ಲೈಸೆನ್ಸ್. ಯಾಕೆ? ನಾನು ನಿಮ್ಮ ಮನೆಯಲ್ಲಿ ಉಪ್ಪು ತಿನ್ನಲ್ಲ. ಇದು ಏನಿದೆ ಅಸ್ತೇಯ ಸತ್ಯದೊಡನೆ ಮೀಟ್ ಆಗಬೇಕು ಅಂತಲ್ಲ, ಅಸ್ತೇಯದ ಜೊತೆಗೆ ಸತ್ಯ ಇರಬೇಕು ಅಂತ. ಆಯ್ತು, ನಾನು ಸತ್ಯವಂತ, ಕಳ್ಳನೂ ಹೌದು, ಅನೌನ್ಸ್ ಮಾಡ್ಬಿಟ್ಟು ನುಗ್ತೀನಿ. ಅಥವಾ ನುಗ್ಗಿ ಹೋದ್ಮೇಲೆ ನಾನು ಬರೀತೀನಿ, ನಾನು ಇಂತಹ ಕಳ್ಳ, ನನ್ನನ್ನು ಹುಡುಕುವ ಪ್ರಯತ್ನ ಪಡಬೇಡಿ, ಹೆಸರು ಮಾತ್ರ ಹೇಳಲ್ಲ ಅಂದ್ರೆ ಅಲ್ಲಿ ಸತ್ಯ ಬರಲಿಲ್ಲ. ಅಲ್ಲಿ ನೋಡ್ರಿ, ನಾನು ಕಳ್ಳ,
ಈ ತನಕ ಒಬ್ಬರೇ ಒಬ್ರಿಗೂ ಹೊಡೆದಿಲ್ಲ. ಅಹಿಂಸಾ ಅಂತನ್ನುವ ಒಂದು ಸತ್ಯದ ಧರ್ಮದ ಲಕ್ಷಣ ನನ್ನಲ್ಲಿ ಇದೆಯೋ ಇಲ್ವೋ ಅನ್ಬೇಡಿ, ಕಲೆಕ್ಟಿವ್ ಆಗಿರಬೇಕು. ಆನ್ ರಿಶಂಸ್ಯಂ, ಮಿದು ಮಾರ್ಧವ, ಕ್ರೌರ್ಯ ಇರಬಾರದು. ದಮಃ ಇಂದ್ರಿಯ ನಿಗ್ರಹ, ಶಮ ಭಗವದ್ಭಕ್ತಿ, ಆರ್ಜವಂ ನೇರವಾದ ನಡೆ. ಇದಿಷ್ಟು ಧರ್ಮದ ಲಕ್ಷಣ. ಇದಿಷ್ಟು ಧರ್ಮದ ಲಕ್ಷಣ ಇದ್ರೆ, ಇದು ಒಳಗಡೆ ಇದ್ರೆ ಹೊರಗಡೆ ನಮ್ಮ ಜೀವನ ಯಾವ ರೀತಿ ಇರುತ್ತೆ ಅಂತ ನೋಡಿ, ಅದು ಧರ್ಮ. ಇವಿಷ್ಟಿದ್ರೆ ನಮ್ಮ ಜೀವನ ಶೈಲಿ ಹೇಗಿರುತ್ತೆ, ಅದೇ ಧರ್ಮ. ಏತು ಧರ್ಮಂ ಪ್ರಶಂಸಂತಹ ಚರಂತಿ ಪೃಥಿವೀ ಮಿಮಾಂ ಅನಾಚರಂತಸ್ತದ್ಧರ್ಮಂ ಸಂಕರಾನಿಯತಃ ಪ್ರಭಾಃ. ಆದರೆ ಧರ್ಮವನ್ನ ಹೊಗಳುತ್ತಾ ಧರ್ಮವನ್ನ ಆಚರಿಸದವರು ಜನ ಮೋಸ ಹೋಗ್ತಾರೆ. ಧನೇನ ಪುಲ್ಕಸಾನಾಂ ಚ ತಥೈವಾಂತಾವಸಾಯಿನಾಂ ಕೃತಂ. ಅದು ಏನಾಗತ್ತೆ, ಪುಣ್ಯ, ಅದು ಜ್ಞಾನವನ್ನು ತಂದು ಕೊಡೋಲ್ಲ. ಯಾಕೆಂದ್ರೆ ನಮಗೆ ದಾನ ಆಗಲಿ ಅಥವಾ ನಾವು ಮಾಡುವ ಸೇವೆ ಆಗಲಿ ಅದು ಪರಿಸಮಾಪ್ತಿ ಆಗಬೇಕಾದದ್ದು ಜ್ಞಾನದಲ್ಲಿ. ಜ್ಞಾನ ಬರಲಿಲ್ಲ ಅಂತಂದ್ರೆ ಆ ಕರ್ಮ ಮಾಡಿ ಪ್ರಯೋಜನ ಇಲ್ಲ. ಕರ್ಮ ಮಾಡ್ತಾ ಇದ್ದೀವಿ ಅಂದ್ರೆ ಜ್ಞಾನ ಬರಬೇಕು. ನೀವೇನೇ ಕರ್ಮ ಮಾಡಿ, ಯಾಕೆಂದ್ರೆ ಅಶ್ವಮೇಧ ಯಾಗ ಏನು ಕಡಿಮೆನಾ? ಇವತ್ತಿನ ಪರಿಭಾಷೆಯಲ್ಲಿ ಹೇಳೋದಾದ್ರೆ 1000 ಕೋಟಿ ಖರ್ಚಾಗ್ತಾ ಇತ್ತು. ಇವತ್ತಿನ 1000 ಕೋಟಿ ಅಲ್ಲ, ಅವತ್ತಿನ 1000 ಕೋಟಿ. ದಶರಥ ಮೊದಲಾದವರೆಲ್ಲ ಯಾಗ ಮಾಡಿದ್ದನ್ನು ಕೇಳ್ಬಿಟ್ರೆ ಏನು ಅಲ್ಲ ಅಂತ ಅನ್ನಿಸ್ಬಿಡುತ್ತೆ. ಒಬ್ಬ ಪುರೋಹಿತನಿಗೆ ಇಡೀ ಪೂರ್ವ ದಿಕ್ಕು, ಅವನ ಅಶ್ವಮೇಧದಲ್ಲಿ ಗೆದ್ದಿದ್ದು. ಇನ್ನೊಬ್ಬನಿಗೆ ಇಡೀ ಪಶ್ಚಿಮ, ಇನ್ನೊಬ್ಬನಿಗೆ ಇಡೀ ದಕ್ಷಿಣ, ಇಡೀ ಉತ್ತರ ಎಲ್ಲ ಕೊಟ್ಬಿಟ್ಟು ಏನಿಲ್ಲ. ಇಲ್ಲ ಇಲ್ಲ ಅಂತನ್ನೋರು ಬ್ರಾಹ್ಮಣರವಾಗ. ನಮಗೆ ಭೂಮಿ ಇಟ್ಕೊಂಡು ನಾವೇನು ಮಾಡೋಣ, ನಮ್ಗೆ ಆಳ್ಲಿಕ್ಕಾಗಲ್ಲ, ನಿನಗೆ ಇರಲಿ ಭೂಮಿ. ಸರಿ, ಅದಕ್ಕೆ ಅವನು ಒಂದು ಅಮೌಂಟ್ ಕೊಡೋನು. ಬಂಗಾರದ ನಾಣ್ಯ 10 ಕೋಟಿ ಒಬ್ಬೊಬ್ಬರಿಗೆ ಬಂಗಾರದ ನಾಣ್ಯ ಹಾಗೆ ಕೊಡೋರು. ಆಮೇಲೆ ರಜತದ ನಾಣ್ಯ ಹಾಗೆ ಕೊಡೋರು. ಅವಾಗ ಆಯ್ತಾ, ಮಾಡಿ ಏನು ಮಾಡೋದು? ರಾಜ್ಯ ಆಳಿ ಜ್ಞಾನಕ್ಕೆ ಅಂತ ಹೊರಟೋಗೋದು. ಅಂದ್ರೆ ಕರ್ಮಕ್ಕೆ ಗುರಿ ಏನು? ಜ್ಞಾನ. ಜ್ಞಾನವನ್ನು ಪಡೆಯಲಿಕ್ಕಾಗಿ ಕರ್ಮ. ಅದರಿಂದಾಗಿ ಕರ್ಮ ಧರ್ಮ ಆಗೋದು ಯಾವಾಗ ಅಂದ್ರೆ ಜ್ಞಾನವನ್ನು ಪಡೆದಾಗ. ಆ ಜ್ಞಾನವನ್ನು ಕೊಡಬಲ್ಲವರು ಯಾರು ಅಂತ ನೋಡಬೇಕು. ಆದರೆ ಯಾವುದನ್ನು ಗಮನಿಸದೆ ಪರೀಕ್ಷಿಸದೆ ನಾವು ಏನನ್ನಾದರೂ ಕೊಟ್ಟರೆ ದಶವರಜಾಣಿ ವಿಷ್ಟಾಂಶ ಭುಂಕ್ತೆ ನಿರಯಮಾಶ್ರಿತ, ನರಕವೇ ಆಗತ್ತೆ. ದಾನ ಮಾಡಬೇಕಾದ್ರೆ ಎಚ್ಚರದಿಂದ ಮಾಡಬೇಕು. ಅಪಾತ್ರ ದಾನ ಮಾಡಬಾರದು. ಅಪಾತ್ರ ದಾನ ಮಾಡಬಾರದು. ಅಪಾತ್ರ ದಾನ ಮಾಡಿದವರಿಗೆ ಪ್ರಾಬ್ಲಮ್. ಅಪಾತ್ರ ದಾನ ಮಾಡಲೇಬಾರದು. ಅಂದ್ರೆ ಕೊಡೋದು ಇಲ್ಲರೇ ಅವ್ರು ಕೇಳಿದ್ರು ಕೊಟ್ಬಿಟ್ರೆ ಅದಕ್ಕೆ ಅಪವಾದ. ಅಂದ್ರೆ ಅನ್ನ ಮಾತ್ರ. ಅನ್ನ ಕೊಡುವಾಗ ಯೋಚನೆ ಮಾಡೋ ಹಾಗಿಲ್ಲ. ಹಸಿವಾಗಿದೆಯಾ, ಅವನು ಯಾರು ಬೇಕಾರಾಗಲಿ ಕೊಟ್ಬಿಡ್ಬೇಕು.
ಅನ್ನಸ್ಯ ಕ್ಷುಧಿತಂ ಪಾತ್ರಂ. ಒಂದು ಹಂತದಲ್ಲಿ ಅದನ್ನು ನೋಡಿ ಇಂತಾರೆ. ತೀರಾ ದುಷ್ಟರಿಗೆ ನೀವು ಕೊಟ್ಟ ಅನ್ನ ನಿಮಗೆ ಹೊಡಿಲಿಕ್ಕೆ ಬಲ ಬಂದ್ರೆ ಆದರೂ ಒಂದು ಹಂತದಲ್ಲಿ ಎಲ್ಲರಿಗೂ. ಆದರೆ ಬೇರೆ ದಾನ ಮಾಡುವಾಗ ಪರೀಕ್ಷೆ ಮಾಡಿಕೊಡಿ ಅಂತ ಉಂಟು. ಪರೀಕ್ಷೆ ಮಾಡದೆ ಕೊಟ್ರೆ ನಿಮ್ಗೆ ಇರೋ ತಲೆ ನಾವು ಉಪಯೋಗಿಸ್ಲಿಕ್ಕೇನು ಅಂತ. ಅದರಿಂದಾಗಿ ಪಾತ್ರರಿಗೆ ದಾನ ಮಾಡಬೇಕು. ಅಪಾತ್ರರಿಗೆ ದಾನ ಮಾಡಿದರೆ ದಶವರ್ಚಾಣಿ ವಿಷ್ಟಾಂಸ ಮುಂಚೆ ನಿರಯಮಾಶ್ರಿತ, ಅತ್ಯಂತ ಕೆಟ್ಟ ಯೋನಿಯಲ್ಲಿ ಬೀಳಬೇಕಾಗತ್ತೆ. ಇನ್ನು ಅತ್ಯಂತ ಅಪವಿತ್ರರಾದವರ ಹಣದಿಂದ ಅವರನ್ನು ಗೆಲ್ಲದೆ ಅವರನ್ನು ಬೇಡಿ ತಂದು ಬಳಸಬಾರದು. ಅದು ಜ್ಞಾನಕ್ಕೆ ಸಾಧಕ ಆಗಲ್ಲ. ಅದರಿಂದಾಗಿ ವೈಶ್ವದೇವಂಚಯೇ ಮೂಢಾ ವಿಪ್ರಾಯ ಬ್ರಹ್ಮಚಾರಿಣೇ ನದದಂತೀಹ ನರಾಜೇಂದ್ರ ತೇ ಲೋಕಾನ್ ಭುಂಜತೆ ಶುಭಾನ್. ಬ್ರಹ್ಮಚರ್ಯದಲ್ಲಿರುವವನಿಗೆ ಯಾರು ದಾನ ಮಾಡೋದಿಲ್ಲ ಅವರಿಗೆ ಒಳ್ಳೆ ಲೋಕ ಆಗಲ್ಲ. ಅದಕ್ಕೆ ಯುಧಿಷ್ಠಿರ ಕೇಳಿದ, ಕಿಂಪರಂ ಬ್ರಹ್ಮಚರ್ಯಂ ಸ್ಯಾತ್ ಕಿಂಪರಂ ಬ್ರಹ್ಮಲಕ್ಷಣಂ ಕಿಂಚ ಶ್ರೇಷ್ಠತಮಂ ಶೌಚಂ ತನ್ಮೇ ಬ್ರೂಹಿ ಪಿತಾಮಹ. ಅದಕ್ಕೆ ಹೇಳ್ತಾರೆ, ಬ್ರಹ್ಮಚರ್ಯ ಅಂದರೆ ಏನು, ಬ್ರಹ್ಮ ಅಂದರೆ ಏನು, ಮಡಿ ಅಂದರೆ ಏನು, ಕಿಂಚ ಶ್ರೇಷ್ಠತಮಂ ಕರ್ಮ, ಕಿಂಚ ಶ್ರೇಷ್ಠತಮಂ ಶೌಚಂ, ಇದನ್ನು ನನಗೆ ಹೇಳಿ. ಬ್ರಹ್ಮಚರ್ಯ ಅಂದ್ರೇನು, ಬ್ರಹ್ಮ ಅಂದ್ರೇನು, ಶೌಚ ಅಂದ್ರೆ ಏನು? ಶೌಚ ಅಂದ್ರೆ ಮಡಿ. ಬ್ರಹ್ಮಚರ್ಯಂ ಪರಂ ತಾತ ಮಧುಮಾಂಸಸ್ಯ ವರ್ಜನಂ. ಮದ್ಯವನ್ನು ಮಾಂಸವನ್ನು ಯಾರು ಬಿಡ್ತಾರೆ ಅವನು ಮದ್ಯ ಮಾಂಸಗಳನ್ನು ತೊರೆದು ವೇದದಲ್ಲಿ ತೊಡಗಿರಬೇಕು. ಬ್ರಹ್ಮಣಿ ಚರಣಂ ಮರ್ಯಾದಾಯಾಂ ಸ್ಥಿತೋ ಧರ್ಮ. ಧರ್ಮ ಅಂದ್ರೆ ಏನು? ಮರ್ಯಾದಾಯಾಂ ಸ್ಥಿತೋ ಧರ್ಮ, ಶಾಸ್ತ್ರದ ಚೌಕಟ್ಟಿನಲ್ಲಿ ಬದುಕೋದೇನಿದೆ ಅದು ಧರ್ಮ. ಶಮಶೌಚಸ್ಯ ಲಕ್ಷಣಂ. ಮಡಿ ಅಂದ್ರೇನು? ಶಾಂತವಾಗಿರೋದೇ ಮಡಿ. ಏನೋ ಶಮಃ ಶೌಚಸ್ಯ ಲಕ್ಷಣಂ, ಶಾಂತವಾಗಿರಬೇಕು, ದೇವರ ಸ್ಮರಣೆ ಇರಬೇಕು. ಶಮೋ ಮನ್ನಿಷ್ಠತಾ ಬುದ್ಧೇಹೆ ಅಂತ. ಮಡಿ ಅಂದ್ರೇನು? ಶಾಂತವಾಗಿರ್ಬೇಕು. ಇವತ್ತು ಮಡಿಯಲ್ಲಿದ್ರೆ ಹೆಚ್ಚು ಸಿಟ್ಟು ಬರುತ್ತೆ. ಅದಕ್ಕೆ ಕಾರಣ ಇದೆ ಒಂದು. ಏನು ಗೊತ್ತಾ? ನಾವು ಮಡಿಯಲ್ಲಿ ಹೋಗಿ ಕೂತ್ಕೊಂಡಿರ್ತೀವಿ, ಏನನ್ನೂ ಮುಟ್ಟಬಾರದು ಅಂತ ನಮ್ಮ ತಿಳುವಳಿಕೆ. ಆದರೆ ಕೊಡಲ್ಲ, ಅಸಹಾಯಕರಾಗಿ ಹೋಗ್ತೀವಿ, ಆಗ ಸಿಟ್ಟು ಬರುತ್ತೆ. ಮಡಿ ಮಾಡಿದಾಗ ಯಾಕೆ ಸಿಟ್ಟು ಬರುತ್ತೆ ಮಡಿಯಲ್ಲಿ ಅಂದರೆ, ಅಸಹಾಯಕರಾಗಿ ಬಿಟ್ಟು ಹೊಟ್ಟೋಗಿರ್ತಾರೆ, ಅವ್ರ ಪಾಡಿಗೆ ಅವರೆಲ್ಲೋ ಇರ್ತಾರೆ, ಅದಕ್ಕೆ ಸಿಟ್ಟು ಬರುತ್ತೆ ಮಡಿಯಲ್ಲಿ ಹೋದವರಿಗೆ. ಆ ಸಿಟ್ಟಿಗಿಂತ ಮಡಿ ಮಾಡದೆ ಹೋದ್ರೆ ಎಷ್ಟೋ ಬೆಟರ್. ಹೀಗಾಗೋಗುತ್ತೆ. ಅಂದ್ರೆ ಕೆಲಸ ಮಾಡಿ ಏನು ಅದನ್ನ ಮುಟ್ಟಿ ಇದನ್ನು ಮುಟ್ಬಿಟ್ರೆ ಏನಾಗೋಲ್ಲ. ಅದರಿಂದ ಶಮಶೌಚಸ್ಯ ಲಕ್ಷಣಂ. ಮಡಿಯ ಲಕ್ಷಣ ಏನು ಅಂದರೆ ಮಾನಸಿಕ ಶಾಂತಿ, ಅದು ಮಡಿಯ ಲಕ್ಷಣ. ಕಸ್ಮಿನ್ ಕಾಲೇ ಚರೇದರ್ಥಂ ಕಸ್ಮಿನ್ ಕಾಲೇ ಚಮಂ ಚರೇತ್ ಕಸ್ಮಿನ್ ಕಾಲೇ ಸುಖೀ ಚ ಸ್ಯಾತ್ ತನ್ಮೇ ಬ್ರೂಹಿ ಪಿತಾಮಹ. ಹೌದೇ? ಕಸ್ಮಿನ್ ಕಾಲೇ ಚರೇದರ್ಥಂ. ವಸ್ತುವಿಗಾಗಿ ಯಾವಾಗ ತಿರುಗಬೇಕು, ಯಾವಾಗ ಶಾಂತವಾಗಿರಬೇಕು, ಯಾವ ಕಾಲದಲ್ಲಿ ಆರಾಮವಾಗಿ, ಇವತ್ತಿನ ಪರಿಭಾಷೆಯಲ್ಲಿ ಹೇಳಿದ್ರೆ ರಿಲ್ಯಾಕ್ಸ್ಡ್ ಆಗಿರಬೇಕು. ಭೀಷ್ಮ ಕಾಲ್ಯಮರ್ಥಂ ನಿಷೇವೇತ
ತಥೋ ಧರ್ಮಮನಂತರಂ ಪಶ್ಚಾತ್ ಕಾಮಂ ನಿಷೇವೇತ ನ ಚ ಗಚ್ಚೇತ್ ಸಸಂಗತಾಂ. ಅದಕ್ಕೆ ನಾವಿವತ್ತು ಮಾಡೋದು ಒಂದು ಸ್ವಲ್ಪ ಡಿಫ್ರೆಂಟ್. ಕಾಲ್ಯಮರ್ಥಂ ನಿಷೇವೇತ, ಬೆಳಗ್ಗೆ ಎದ್ದ ಕೂಡಲೇ ವಸ್ತುವಿನ ಬಗ್ಗೆ ತಲೆ ಕೆಡಿಸ್ಕೊಳ್ಳಿ. ಬೇರೆ ಬೇರೆ ವಸ್ತು, ತೋಟ, ತುಡಿಕೆ ಇತ್ಯಾದಿಗಳ ಬಗ್ಗೆ ಬೇಕಾದ್ರೆ ತಲೆ ಕೆಡಿಸ್ಕೊಳ್ಳಿ. ತಥೋ ಧರ್ಮಮನಂತರಂ, ಆಮೇಲೆ ಧರ್ಮವನ್ನ ಮಾಡಿ. ಪಶ್ಚಾತ್ ಕಾಮಂ ನಿಷೇವೇತ, ರಾತ್ರಿ ರಿಲ್ಯಾಕ್ಸ್ಡ್ ಆಗಿರಿ. ಈ ರೀತಿ ಇರಬೇಕು ಅಂತಾರೆ. ನಚ ಗಚ್ಚತ್ ಸಸಂಗತಾಂ, ಆದರೆ ಯಾವುದರಲ್ಲಿಯೂ ಮಿತಿಮೀರಿ ತೊಡಗಬೇಡಿ. ಅಂದ್ರೆ ಇವತ್ತೊಂದು ಸ್ವಲ್ಪ ಬದಲಾಗಿದೆ. ಬೆಳಗ್ಗೆ ಧರ್ಮ, ಮಧ್ಯಾರ್ಥ, ರಾತ್ರಿ ಕಾಮ, ಹಾಗೆ ತೊಂದರೆ ಇಲ್ಲ. ಅದು ಏನು, ಇಟ್ ಈಸ್ ನಾಟ್ ಬ್ಯಾಡ್. ಬ್ರಾಹ್ಮಣಾನ್ ಬಹುಮನ್ಯೇತ ಗುರುಶ್ಚೈವಾಭಿಪೂಜಯೇತ್ ಸರ್ವಭೂತಾನುಲೋಮಶ್ಚ ಮೃದುಶೀಲ ಪ್ರಿಯಂ ವದಃ. ಜ್ಞಾನಿಗಳನ್ನು ಗೌರವಿಸಬೇಕು. ಗುರುಗಳು ಅಂದರೆ ತಂದೆ ತಾಯಿ ಉಪಾಧ್ಯಾಯರು, ಇವರೆಲ್ಲ ಗುರುಗಳು, ಅವರನ್ನು ಪೂಜಿಸಬೇಕು. ಸರ್ವಭೂತಾನುಲೋಮಶ್ಚ, ಎಲ್ಲ ಜೀವರಿಗೆ ಅವರ ಕ್ರಮವನ್ನು ಗೌರವಿಸಬೇಕು. ಮೃದುವಾದ ಸ್ವಭಾವ ಇರಬೇಕು, ಪ್ರಿಯವಾದದ್ದನ್ನು ನುಡಿಬೇಕು. ಅಧಿಕಾರೋ ಯದನೃತಂ ರಾಜಗಾಮಿ ಚಪೈಚುನಂ ಗುರೋಶ್ಚಾಲೀಕ ನಿರ್ಬಂಧ ಸಮಾನಿ ಬ್ರಹ್ಮಹತ್ಯಯ. ಆಮೇಲೆ ಹೇಗಿರಬಾರದು ಅದು ಬೇಕು. ಬೇರೊಬ್ಬರನ್ನ ಹಿಂಸಿಸುವ ಅಧಿಕಾರೋ ಯದನೃತಂ ರಾಜಗಾಮಿ ಚಪೈಶುನಂ, ರಾಜನ ಹತ್ರ ಕಿವಿ ಕಚ್ಚುತ್ತಾ ಇರೋದು. ಈ ಚಾಡಿಕೋರತನ ಅನ್ನೋದಿದೆಯಲ್ಲ, ಅದು ಬ್ರಹ್ಮಹತ್ಯೆಗೆ ಸಮಾನ ಅಂತ. ಚಾಡಿ ಹೇಳಬಾರದು, ಯಾರ ಬಗೆಗೂ ಚಾಡಿ ಹೇಳಬಾರದು ಅಂತಾರೆ. ಇನ್ನು ಸ್ಪೆಷಲ್ ಮೂಗರ್ಜಿ ಬರೆಯೋದು ಅಂತ. ಮೂಗರ್ಜಿ ಅನ್ನೋ ಪದ ಈಗಿನ ಕೆಲವು ತಲೆಮಾರಿನವ್ರಿಗೆ ಗೊತ್ತಿರಲ್ಲ. ಗೊತ್ತಿಲ್ವಾ? ಮೂಗರ್ಜಿ ಗೊತ್ತಿಲ್ವಾ? ಅಯ್ಯೋ ರಾಮ, ಎಷ್ಟು ವಯಸ್ಸು ನಿಮಗೆ? ಓ, ಮೂಗರ್ಜಿ ಗೊತ್ತಿರ್ಬೇಕ್ರಿ. ಮೋಡಿ ಅಕ್ಷರದಲ್ಲಿ ಹ್ಯಾಂಡ್ ರೈಟಿಂಗ್ ಏನು ಅಂತ ಗೊತ್ತಾಗಬಾರದು ಅಂತ ಮೋಡಿ ಅಕ್ಷರದಲ್ಲಿ ಒಬ್ಬನ ಬಗ್ಗೆ ದೂರು ಪತ್ರ ತಾಲೂಕ್ ಆಫೀಸರ್ಗೋ ಅಥವಾ ಅಮಲ್ದಾರರು, ಶಿರಸ್ತೇದಾರರು ಅಂತ ಅವಾಗೆಲ್ಲ ಇರ್ತಾ ಇದ್ರು. ಅವರಿಗೆ ಮೋಡಿ ಅಕ್ಷರದಲ್ಲಿ ಪತ್ರ ಬರೆದು ಕೊಡೋದು. ಅದು ಏನು ಅಂತ ಅರ್ಥ ಆಗಲ್ಲ ಮೇಲ್ನೋಟಕ್ಕೆ ನೋಡಿದ್ರೆ. ಇವರ ಆ ಮೋಡಿ ಲಿಪಿಯನ್ನು ನೋಡಿದ್ರೆ ಓ ಈ ರೀತಿ ಅಂತ ಗೊತ್ತಾಗಲ್ಲ, ಇವ್ರು ಬರೆದದ್ದು ಗೊತ್ತಾಗಲ್ಲ, ವಿಷಯ ಮುಟ್ಟಿರುತ್ತೆ, ನಿಮ್ಮ ಬಗ್ಗೆ ಬರೆದು ಕೊಟ್ಬಿಡೋದು. ನೋಡ್ರಿ ಈಗೊಂದು ಮೂಗರ್ಜಿ ಬಂದಿದೆ, ಅವನ್ನ ವಿಚಾರಿಸ್ರಿ ಅಂತಾರೆ ಅವ್ರ ಅಮಲ್ದಾರರು. ಅವ್ರ ಮೇಲೆ ಒಂದು ಕಣ್ಣಿಡ್ರಿ. ಹಾಗೆ ರಾಜಗಾಮಿತ ಪೈಶುನಂ, ರಾಜರ ತನಕ ಹರಿಯುವ ಚಾಡಿಕೋರತನ, ಅದು ಬ್ರಹ್ಮಹತ್ಯಕ್ಕೆ ಸಮಾನ ಅಂತಾರೆ. ಗುರೋಶ್ಚಾಲೀಕ ನಿರ್ಬಂಧ, ಎರಡರ್ಥ. ಗುರುಗಳಿಗೆ ಸುಳ್ಳೆ ನಿರ್ಬಂಧ ಮಾಡೋದು, ಅಥವಾ ಗುರುಗಳು ಮಾಡಿದ ನಿರ್ಬಂಧ, ಸುಳ್ಳೆ ಜ್ಞಾನಕ್ಕೆ ಉಪಯೋಗವಿಲ್ಲದ ನಿರ್ಬಂಧ. ನಮ್ಮನ್ನು ಬಿಟ್ಟು ಬೇರೆ ಯಾವ ಕಡೆಯೋ ಹೋಗಬಾರ್ದು, ಈ ತರಹ ಆ ತರಹ, ಅದ್ದು ಇದ್ದು, ಹಾಳು ಮೂಳು ಮಣ್ಣು ಮಸಿ ಎಲ್ಲ ಹೇಳೋದೇನಿದೆ ಅದು ಅಲೀಕ ನಿರ್ಬಂಧ. ಇವು ಬ್ರಹ್ಮಹತ್ಯೆಗೆ ಸಮಾನ. ಪ್ರಹರೇತ್ ನನರೇಂದ್ರೇಚು ನಗಾಂ ಹನ್ಯಾನ್ನ ಪೀಡಯೇತ್ ಭ್ರೂಣ ಹತ್ಯಾತಮಂ ಚೈತತ್ ಉಭಯನ್ಯೋ ನಿಷೇವತೆ. ರಾಜರನ್ನ ಪಿತೂರಿ ಮಾಡಿ ಸಾಯಿಸಬಾರದು, ಹಸುವನ್ನ ಒದಿಬಾರದು, ಹಸುವಿಗೆ ಪೀಡೆ ಕೊಡಬಾರದು. ಇದೆರಡು ಭ್ರೂಣ ಹತ್ಯೆಗೆ ಸಮ. ನಾಗ್ನಿಂ ಪರಿತ್ಯಜೆ ಜಾತು, ಅಗ್ನಿಯನ್ನು ಬಿಡಬಾರದು, ಅಗ್ನಿಯನ್ನ ತ್ಯಾಗ ಮಾಡಬಾರದು. ನಚ ದೇವಾನ್ ಪರಿತ್ಯಜೇತ್, ದೇವತೆಗಳನ್ನ ಬೈಬಾರದು, ದೇವತೆಗಳನ್ನು ಬಿಡಬಾರದು. ನಾನು ಓತು ತಗೋತಾ ಇದ್ದೀನಿ,
ನಾನು ದೇವತೆಗಳನ್ನು ಬಿಡ್ತೇನೆ ಅಂತಂದ್ರೆ ಇನ್ನು ಏನನ್ನರ್ಥ? ನಚ ಬ್ರಾಹ್ಮಣ ಮಾಕ್ರೋಶೇತ್, ವಿಪರೀತ ಬ್ರಾಹ್ಮಣರನ್ನ ನಿಂದನೆ ಮಾಡೋದು, ಏನು ಅಂತ ಗೊತ್ತಿಲ್ಲ, ನಿಂದನೆ ಮಾಡ್ತಾ ಇರೋದು, ಇದು ಕೂಡ ಬ್ರಹ್ಮಹತ್ಯೆಗೆ ಸಮ ಅಂತಾರೆ. ನೀವು ಇವತ್ತಿನ ದಾರಿದ್ರ್ಯಕ್ಕೇನು ಕಾರಣ ಅಂದರೆ ಕೂಡಲೇ ಬ್ರಾಹ್ಮಣರ ಪಿತೂರಿತು ಉತ್ತರ ಬರುತ್ತೆ. ಎಲ್ಲಿ ಯಾವಾಗ ಏನು ಮಾಡಿದಾರೋ ಇವ್ರಿಗೆ ಆ ಉತ್ತರ ಅಂತೂ ಬರುತ್ತೆ. ಕೀದೃಚಾನಾಂ ಚದಾತವ್ಯಂ, ನಿಮ್ಮ ಮಕ್ಕಳು ಯಾಕೆ ಓದ್ತಾ ಇಲ್ಲ ಅನ್ನೋದಕ್ಕೂ ಅದು ಆ ಉತ್ತರವನ್ನು ಭ್ರಮಿಸ್ಕೊಂಡಿದ್ದಾರೆ ಕೆಲವರು. ಎಲ್ಲದಕ್ಕೂ ಅದೊಂದೇ, ಅವರೊಬ್ಬರೇ. ಕೀದೃಚಾನಾಂ ಚದಾತವ್ಯಂ ಕೇಚಾಂ ದತ್ತಂ ಮಹತ್ಫಲಂ. ಅದಕ್ಕೆ ಯುಧಿಷ್ಠಿರ ಕೇಳಿದ, ಯಾರು ಕೊಡಬೇಕು, ಯಾರು ಕೊಟ್ರೆ ಮಹಾಫಲ? ಕೀದೃಚ ಸಾಧವೋ ವಿಪ್ರಾಹ, ಸಜ್ಜನರ ಲಕ್ಷಣ ಏನು ಅದನ್ನು ನನಗೆ ಹೇಳಿ ಅಜ್ಜ ಅಂದ. ಅಕ್ರೋಧನ ಧರ್ಮಪರಾಹ ಸತ್ಯ ನಿತ್ಯಾದಮೇರತಾಹ ತಾದೃಶಾಸಾಧವೋ ವಿಪ್ರಾಹ ತೇತಾಂ ದತ್ತಂ ಮಹತ್ಫಲಂ. ಸಿಟ್ಟು ಇರಬಾರದು ಅಂದರೆ ಕಡಿಮೆ ಸಿಟ್ಟಿದ್ರೂ ಸಾಕು. ಧರ್ಮಪರರಾಗಿರ್ತಾರೆ, ಸತ್ಯದಲ್ಲಿ ನಿತ್ಯರಾಗಿರ್ತಾರೆ, ಇಂದ್ರಿಯ ನಿಗ್ರಹಕ್ಕೆ ಪ್ರಯತ್ನ ಪಡ್ತಾರೆ. ಅವರನ್ನ ಸಾಧುಗಳು ಅಂತ ತೀರ್ಮಾನ ಮಾಡಿ ಅವ್ರು ಕೊಡಬೇಕು ಮಹತ್ಫಲ. ಅಮಾನಿನ ಸರ್ವತಃ ದೃಷ್ಟಾಂತ ವಿಜಿತೇಂದ್ರಿಯಾ ಸರ್ವಭೂತ ಹಿತಾ ಮೈತ್ರಾ ತೇಭ್ಯೋ ದತ್ತಂ ಮಹತ್ಫಲಂ. ಗರ್ವ ಇರದವರು, ಸುಖ ದುಃಖಗಳನ್ನು ಸಹಿಸುವವರು, ನಿಂದೆ ಪ್ರಶಂಸೆಗಳನ್ನು ಆರಾಮವಾಗಿ ತಗೊಳ್ತಾರೆ. ದೃಷ್ಟಾಂತಹ, ತಮ್ಮ ಪ್ರಜ್ಞಾವಂತಿಕೆಯಿಂದ ನಿರ್ಣಯವನ್ನು ಪಡೆದವರು, ಇಂದ್ರಿಯಗಳನ್ನು ಗೆಲ್ಲಲು ಪ್ರಯತ್ನಿಸುವವರು, ಎಲ್ಲ ಭೂತಕ್ಕೂ ಹಿತರು. ಮೈತ್ರಾಹ, ಎಲ್ಲರನ್ನ ಮಿತ್ರಭಾವದಿಂದ ನೋಡುವವರು, ಪ್ರೀತಿಯಿಂದ ನೋಡುತ್ತಾರವರು. ಸರ್ವಭೂತ ಹಿತ ಮೈತ್ರಾಹ, ಅವರಿಗೆ ಕೊಟ್ಟರೆ ಮಹಾಫಲ. ಅಲಬ್ಧಾಶ್ಚುಚಯೋ ವೈದ್ಯಾ ಹ್ರೀಮಂತ ಸತ್ಯವಾದಿನಃ ಸ್ವಕರ್ಮ ನಿರತಾಯೇ ಚ ತೇಭ್ಯೋ ದತ್ತಂ ಮಹತ್ಫಲಂ. ಲೋಭವಿಲ್ಲದವರು, ಶುಚಿಗಳು, ವಿದ್ಯಾರತರು, ಹ್ರೀಮಂತಹ, ಕೆಟ್ಟ ಕೆಲಸ ಮಾಡುವುದಕ್ಕೆ ನಾಚುವವರು, ದಿಟವಂ ನುಡಿಯುವವರು, ತಮ್ಮ ಕರ್ಮದಲ್ಲಿ ರತರಾದವರು, ಅವರು ಕೊಡಬೇಕು. ಸಾಂಗಾನಶ್ಚ ಚತುರೋ ವೇದಾನ್ ಯೋಧೀತೆ ವೇದಪಾರಗಃ ಷಡ್ಭ್ಯೋ ನಿವೃತ್ತ ಕರ್ಮಭ್ಯೋ ವೇದಸ್ಯ ಜಪ ತತ್ಪರಃ. 4 ವೇದಗಳನ್ನು ಬಲ್ಲವರು, ವೇದ ಜಪದಲ್ಲಿ ತೊಡಗಿದವರು, ಅವರು ಕೊಡಬೇಕು. ಪ್ರಜ್ಞಾಶ್ರುತಾಭ್ಯಾಂ ವಿವೃತ್ತೇನ ಶೀಲೇನ ಚ ಸಮನ್ವಿತಃ. ಪ್ರಜ್ಞೆಯಿಂದಲೂ ಶಾಸ್ತ್ರಶ್ರವಣದಿಂದಲೂ ಒಳ್ಳೆ ಕ್ಯಾರೆಕ್ಟರ್ನಿಂದಲೂ ಶೀಲದಿಂದಲೂ ಯಾರು ಕೂಡಿರ್ತಾನೆ ಅವನೊಬ್ಬ ಇದ್ರೂ ಆ ಕುಲ ಉದ್ಧಾರ ಆಗುತ್ತೆ. ಹಸು, ಅಶ್ವ, ವಿತ್ತ, ಅನ್ನ, ಅದನ್ನ ಅವನು ಕೊಡಬೇಕು. ದೂರಾದಪ್ಯಾನಯೇತ್ ಕೃತ್ಯೆ ಸರ್ವತಶ್ಚಾಪಿ ಪೂಜೆಯೇತ್. ಇಂಥವ್ರು ದೂರದಲ್ಲಿದ್ದರೂ ಕರೆದು ಶ್ರಾದ್ದದಲ್ಲಿ ಊಟಕ್ಕೆ ಹಾಕಬೇಕು ಅಂತ ಹೇಳ್ತಾರೆ ಎನ್ನುವಲ್ಲಿಗೆ 28ನೆಯ ಅಧ್ಯಾಯ ಇದೆ. ಮತ್ತೆ ಕೆಲವೊಂದು ಶ್ರಾದ್ದ ಕಾಲೇ ಚ ದೈವೇ ಚ ಧರ್ಮೇ ಚಾಪಿ ಪಿತಾಮಹ, ಶ್ರಾದ್ದ ಕಾಲದಲ್ಲಿ ದೈವದಲ್ಲಿ ಏನು ಮಾಡಬೇಕು, ದೈವ ಕಾರ್ಯದಲ್ಲಿ ಏನು ಮಾಡಬೇಕು ಅಂತ ಅದೊಂದು ಸ್ವಲ್ಪ ನೋಡಿ ನಾವು ಮುಂದೆ ಹೋಗೋಣ. ನಾಳೆ ನೋಡುವ. ಕೃಷ್ಣಾರ್ಪಣಮಸ್ತು.